ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಎಲ್ರಿಗೂ ಮೇರಿ ಕ್ರಿಸ್ಮಸ್. ಸ್ನೇಹಿತರೆ, ನಿನ್ನೆ ಆನ್ ಪ್ಯಾಸಿವ್ನ ವೆಬಿನಾರ್ ನಡೀತು. ಅದರಲ್ಲಿ ನಾವು ಬಹಳ ಸಮಯದ ನಂತರ ವೇಟ್ ಮಾಡ್ತಾಯಿದ್ವಿ. ತುಂಬ ಸಮಯದ ನಂತರ ಸರ್ ಮೀಟಿಂಗಿಗೆ ಬಂದಿದ್ದರು. ನಾವೆಲ್ಲರೂ ಕೂಡ ಎಕ್ಸೈಟ್ಮೆಂಟಲ್ಲಿದ್ವಿ. ಸೊ ನಾವೆಲ್ಲ ವೇಟ್ ಕೂಡ ಮಾಡ್ತಾಯಿದ್ವಿ, ಸರ್ ಯಾವಾಗ ಬರ್ತಾರೆ, ಏನು ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅಂಥ ಮೇಜರ್ ಅಪ್ಡೇಟ್ ಏನಿರಲಿಲ್ಲ. ಬಟ್ ವೆಬಿನಾರ್ ತುಂಬ ಚೆನ್ನಾಗಿ ನಡೀತು. ಸರ್ ಬಂದವರು ಎಲ್ರಿಗೂ ಥ್ಯಾಂಕ್ಸ್ ಹೇಳಿದರು, ಕ್ರಿಸ್ಮಸ್ ವಿಶ್ ಮಾಡಿದರು. ಅವರು ಎಲ್ರಿಗೂ ಥ್ಯಾಂಕ್ಸ್ ಯಾಕೆ ಹೇಳಿದರು ಅಂತಂದರೆ, ಪ್ರತಿಯೊಬ್ಬರು ಕೂಡ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಕ್ಕೆ, ಫೌಂಡರ್ಸ್ಗಳು ಎಸ್ಪೆಷಲಿ ಏನು ಇಲ್ಲಿವರೆಗೆ ಏನು ಪ್ರಾಬ್ಲಮನ್ನು ಎಲ್ಲರೂ ಫೇಸ್ ಮಾಡಿದ್ದಾರೆ ಅಂಥವ್ರೆಲ್ಲರೂ ಕೂಡ ನನ್ನ ಜೊತೆಗೆ ನಿಂತಿದ್ದಕ್ಕೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾಯಿದ್ರು. ನಾವು ಲೈಫಲ್ಲಿ ಕೆಲವು ಜನರಿಂದ ಭಾಳ ಏನು ಪ್ರಾಬ್ಲಮ್ ಆಗ್ತಿದೆ ಅದರ ಬಗ್ಗೆ ಅವರು ಮಾತಾಡಿದರು. ಏನು ಟರ್ಬುಲೆನ್ಸನ್ನು ಅವರು ಫೇಸ್ ಮಾಡಿದರು, ಏನು ಇಲ್ಲಿವರೆಗೆ ಪ್ರಾಬ್ಲಮ್ಗಳಾಯಿತು ಅದ್ರ ಬಗ್ಗೆ ಅವರು ಹೆಚ್ಚು ಮಾತಾಡಿದರು. ಸ್ನೇಹಿತರೆ, 2018ರಿಂದ ನಾವು ಏನು ಸ್ಟಾರ್ಟಿಂಗ್ ಮಾಡಿದ್ವಿ, ವಂಡರ್ಫುಲ್ ಸ್ಟಾರ್ಟಿಂಗ್ ಇತ್ತು. ಬಟ್ ನಾವು ಕೆಲವು ಮಿಸ್ಟೇಕ್ಗಳನ್ನ ಮಾಡಿದ್ವಿ, ಮಿಸ್ಮ್ಯಾನೇಜ್ಮೆಂಟ್ ಆಯಿತು. ಕೆಲವರು ಅದರಲ್ಲಿ ಆ್ಯಡ್ ಆಗಿದ್ದರು, ಕೆಲವರು ಬ್ಯಾಡ್ ಆ್ಯಪಲ್ಸ್ಗಳು ಬಂದಿದ್ವು. ಹಾಗಾಗಿ ಅಂಥವರಿಂದ ನಾವು ಭಾಳ ಸಂಕಷ್ಟಗಳನ್ನ ಎದುರಿಸುವಂಥ ಪ್ರಮೇಯ ಬಂತು. ನಾವು ಪ್ರೀ ಲಾಂಚ್ ಹಂತದಲ್ಲಿದ್ವಿ. ಆವಾಗಲೇ ಹೇಗೆಲ್ಲ ನಾವು ಮುಂದಕ್ಕೆ ಹೋಗ್ತಾ ಇದ್ವಿ, ಆವಾಗಲೇ ಪ್ರಾಬ್ಲಮ್ಗಳನ್ನ ಕೊಡಲಿಕ್ಕೆ ಶುರು ಮಾಡಿದರು. ನಾವೇನಾದರೂ ಸೆಕೆಂಡ್ ಫೇಸಿಗೆ ಹೋಗಿದರೆ ಎಂಟರ್ ಆಗ್ತಿದ್ವಿ. ಸೆಕೆಂಡ್ ಫೇಸಿಗೆ ಎಂಟರ್ ಆಗ್ತಾ ಇದ್ದ ಹಾಗೇ ಹೇಳಿದರು, ಒಳ್ಳೆಯದಾಯಿತು ನಾವು ಸೆಕೆಂಡ್ ಫೇಸಿಗೆ ಎಂಟರ್ ಆಗಿಲ್ಲ. ಎಂಟರ್ ಆಗಿದ್ದರೆ ನಾವು ದೊಡ್ಡ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ವಿ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ನಮಗೆ ಗೊತ್ತೇ ಆಗ್ತಿರಲಿಲ್ಲ ಏನೆಲ್ಲ ಡ್ಯಾಮೇಜ್ ಆಗ್ತಿತ್ತು. ಬಟ್ ನಮಗೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು, ಅದು ನಮಗೆ ಕಲೀಲಿಕ್ಕೆ ಅನುಕೂಲ ಆಯಿತು ಅನ್ನೋ ವಿಚಾರದಲ್ಲಿ ಅವರು ಸರ್ ಮಾತಾಡ್ತಾಯಿದ್ರು. ಇದರ ನಂತರ 2022ರಲ್ಲಿ ಪ್ರಾಬ್ಲಮ್ ಆಯಿತು. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ವರ್ಲ್ಡ್ ಕಪ್ ಫುಟ್ಬಾಲ್ ಇತ್ತು. ಆ ಫುಟ್ಬಾಲ್ನಲ್ಲಿ ವರ್ಲ್ಡ್ ಕಪ್ನಲ್ಲಿ ಆವಾಗಲೂ ಕೆಲವೊಂದು ಮೇಲೆ ಕೆಳಗೆ ಆಯಿತು. ಕೆಲವೊಂದು ಹಂತದಲ್ಲಿ ನಾವು ಅಲ್ಲಿಂದ ಪ್ರಾಬ್ಲಮ್ ಕೊಡಲಿಕ್ಕೆ ಶುರು ಮಾಡಿದರು. ಅಲ್ಲಿ ಭಾಳಷ್ಟು ಚೇಂಜಸನ್ನು ಮಾಡಿದ್ವಿ. ಇವಾಗ ಭಾಳಷ್ಟು ಡಿಫ್ರೆಂಟ್ ಆಗಿದೆ. ನಾವು ಇವಾಗಿನ ಏನು ಮೂಮೆಂಟಿಗೆ ಭಾಳ ಹ್ಯಾಪಿ ಫೀಲ್ ಮಾಡ್ತಾಯಿದ್ದೀವಿ. ನಾವು ಆ ಒಂದು ಸಿಚುವೇಷನಿಂದ ಹೊರಗೆ ಬಂದಿದ್ವಿ ಅನ್ನೋ ವಿಚಾರದಲ್ಲಿ ಅವರು ಸರ್ ನಿನ್ನೆ ಹೇಳ್ತಾಯಿದ್ರು. ನಾವು ಇಲ್ಲಿವರೆಗೆ ಜನರು ಮೋಸ ಮಾಡಿದ್ದನ್ನು ನೋಡಿದ್ವಿ, ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ. ಆಮೇಲೆ ಯಾರ ಮೇಲೆ ನಾವು ವಿಶ್ವಾಸ ಇಟ್ಟಿದ್ವಿ ಅವರೆಲ್ಲ ಯಾವ ರೀತಿ ವಿಶ್ವಾಸಘಾತಕತನ ಮಾಡಿದರು, ನಮ್ಮನ್ನು ಕೊಲ್ಯಾಪ್ಸ್ ಮಾಡಲಿಕ್ಕೆ ನೋಡಿದರು. ಬಟ್ ಥ್ಯಾಂಕ್ ಗಾಡ್ ನಾವು ಅದೆಲ್ಲದರಿಂದ ಹೊರಗೆ ಬಂದ್ವಿ ಅನ್ನೋ ವಿಚಾರದಲ್ಲಿ ಸರ್ ಮಾತಾಡಿದರು. ಆನಂತರ 2023ರಲ್ಲಿ ನಾವೇನು ಓ ಕನೆಕ್ಟನ್ನು ಬೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓ ಕನೆಕ್ಟ್ ಬೈ ಮಾಡಿದ ನಂತರ ಅಲ್ಲಿಂದನೂ ಕೂಡ ಪ್ರಾಬ್ಲಮ್ ಕೊಡಲಿಕ್ಕೆ ಶುರು ಮಾಡಿದರು. ಆನಂತರ ಆ ಒಂದು ಏನು ಅವ್ರದ್ದೇನು ಪ್ರಾಬ್ಲಮನ್ನು ರಿಸಾಲ್ವ್ ಮಾಡಲಾಯಿತು. ಅಲ್ಲಿಂದ ಜನವರಿಲಿ ಏನು ಪೆಂಡಿಂಗ್ ವಿಡ್ರಾವಲ್ ಇತ್ತು, ಪೆಂಡಿಂಗ್ ವಿಡ್ರಾವಲ್ ಇನ್ನೇನು ಕೆಲವು ದಿವಸದಲ್ಲಿ ನಾವು ಕೊಡಬೇಕು ಅಂತ ಅನೌನ್ಸ್ ಮಾಡಿದರು ಸರ್ಗೂ ಕೂಡ. ಅಲ್ಲೂ ಕೂಡ ಮತ್ತೆ ನಮಗೆ ಪ್ರಾಬ್ಲಮ್ ಫೇಸ್ ಮಾಡಬೇಕಾಯಿತು. ಅಲ್ಲಿ ಕೆಲವೊಂದು ಡ್ಯಾಮೇಜಸನ್ನು ಮತ್ತೆ ಮಾಡಿದರು ಅನ್ನೋ ವಿಚಾರದಲ್ಲಿ ಸರ್ ಮಾತಾಡ್ತಾಯಿದ್ರು. ಕೆಲವೊಂದು ಮಿಸ್ಮ್ಯಾನೇಜ್ಮೆಂಟಿಂದನೂ ಆಯಿತು. ಕೆಲವರು ಬಹಳ ಪ್ರಯತ್ನ ಪಟ್ಟರು. ಜರ್ನಿ ಇಲ್ಲಿಗೆ ಎಂಡ್ ಆಯಿತು ಅಂತ ಅವರು ತಿಳ್ಕೊಂಡಿದ್ರು. ಬಟ್ ಹಾಗಾಗಲಿಲ್ಲ. ನಾವು ಇವಾಗ ಅವ್ರೇನು ಅಂದ್ಕೊಂಡಿದ್ರು ಅದನ್ನೆಲ್ಲವನ್ನು ಮೀರಿ ನಾವು ಮೇಲೆ ಬಂದಿದ್ವಿ ಅನ್ನೋ ವಿಚಾರದಲ್ಲಿ ಸರ್ ಮಾತಾಡ್ತಾಯಿದ್ರು. ನಾವು ಈಗ ಸ್ಟ್ರಕ್ಚರಲ್ ವೇನಲ್ಲಿ, ಭಾಳ ಸ್ಟ್ರಾಂಗ್ ಸ್ಟ್ರಾಟಜಿಕ್ ವೇನಲ್ಲಿ, ಭಾಳ ಪಾಲಿಷ್ಡ್ ಆಗಿ ನಾವು ಬರ್ತಾಯಿದ್ದೀವಿ. ಕೆಲವು ಬ್ಯಾಡ್ ಆ್ಯಪಲ್ಗಳನ್ನ ನಾವೆಲ್ಲ ತೆಗೆದುಹಾಕಿದ್ವಿ ಅನ್ನೋ ವಿಚಾರದಲ್ಲಿ ಸರ್ ಮಾತಾಡ್ತಾಯಿದ್ರು. ಕೆಲವೊಂದು ಆಫೀಸ್ ಸ್ಟಾಫ್ಗಳಿಂದ ನಮಗೆ ಇದೆಲ್ಲ ಪ್ರಾಬ್ಲಮ್ ಆಯಿತು. ರಾಂಗ್ ಆಗಿ ಬಿಹೇವ್ ಮಾಡಿದರು, ರಾಂಗ್
ಥಿಂಗ್ಸನ್ನು ಅವರು ಮಾಡಿದರು. ಆ ಬ್ಯಾಡ್ ಆ್ಯಪಲ್ಸ್ನೆಲ್ಲ ನಾವು ಇವಾಗ ತೆಗೆದು ಹಾಕಿದ್ವಿ. ಇಲ್ಲಿವರೆಗಿನ ಏನು ಜರ್ನಿ ಇತ್ತು ಅದು ಭಾಳ ಅಗ್ಲಿ ಆಗಿತ್ತು. ಕೆಲವು ಪ್ರಾಬ್ಲಮ್ಗಳನ್ನು ನಾವು ಭಾಳಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ವಿ. ಬಟ್ ಅದು ಫ್ಯಾಂಟಾಸ್ಟಿಕ್ ಕೂಡ ಆಗಿತ್ತು. ಮೇಲೆ ಕೆಳಗೆ ಆಯಿತು ನಮಗೆ ಅದು ವಿಚಾರಗಳು ಅನ್ನೋ ವಿಚಾರದಲ್ಲಿ ನಿನ್ನೆ ಸರ್ ಮಾತಾಡ್ತಿದ್ರು. ಯಾಕೆಂದರೆ ಸ್ನೇಹಿತರೆ, ಈಗ ನಮಗೆ ಆನ್ ಪ್ಯಾಸಿವ್ನಲ್ಲಿ ನಮ್ಮ ನಿರೀಕ್ಷೆ ಏನು, ನಮಗಿದೆಲ್ಲ ವಿಚಾರಗಳು ಗೊತ್ತಿದೆ ಆಲ್ಮೋಸ್ಟ್ ಎಲ್ಲ ಜನರಿಗೂ ಕೂಡ. ಯಾಕೆಂದರೆ ಆನ್ ಪ್ಯಾಸಿವ್ ನಾವೊಂದು ವಿಶ್ವಾಸ ಇಟ್ಟು ಬಂದಿದ್ವಿ. ಬಟ್ ನೋ ಡೌಟ್ 6 ವರ್ಷ, ಈಗ 6.5 ವರ್ಷದ ಹತ್ರ ಆಗ್ತಾಯಿದೆ. ನಾವು ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ನಮಗೆ ಎಲ್ರಿಗೂ, ನಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋವಂಥ ವಿಚಾರ. ಯಾಕಂದರೆ ಈ ಪ್ರಾಬ್ಲಮ್ಗಳೇನಿದೆ ಅದು ಎಲ್ರಿಗೂ ಗೊತ್ತಿರೋವಂಥ ವಿಚಾರ. ಸೊ ಹಾಗಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆಯೇ ಇದೆ. ಬಟ್ ಇಲ್ಲಿ ಸರ್ ಹೇಳೋ ಪ್ರಕಾರ ಏನಪ್ಪ ಅಂತಂದರೆ, ನಾವು ಒಂದು ಮುಂದಿನ ಹಂತಕ್ಕೆ ಹೋಗಬೇಕಾದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಏನಿತ್ತು ಆ ಪ್ರಾಬ್ಲಮ್ಗಳನ್ನು ನಾವು ನಿಮ್ಮ ಮುಂದೆ ಹೇಳ್ಕೊಳ್ಳೇಬೇಕಾಯಿತು. ಯಾಕಂದರೆ ಇಲ್ಲಿ ಯಾರಿಂದ ಡಿಲೇ ಆಗಿದೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ಇಲ್ಲಿವರೆಗಿನ ಏನು ಜರ್ನಿ ಏನಿತ್ತು ಅದು ಭಾಳ ಅಗ್ಲಿ ಅಂತ ಹೇಳ್ಬೋದು. ಹಾಗಾಗಿ ನಮಗೆ ಮೇಲಿನ ನಾವೇನು ಜನರು ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ರು, ಸರ್ ಮೇಲೆ ಅಥವಾ ಕಂಪನಿ ಮೇಲೆ ಏನು ವಿಶ್ವಾಸ ಇಟ್ಟಿದ್ರು, ಅದು ಆ ವಿಶ್ವಾಸ ಮತ್ತು ರೆಸ್ಪೆಕ್ಟ್ ಏನಿದೆ ಅದು ಇನ್ನು ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋ ವಿಚಾರದಲ್ಲಿ ಸರ್ ನಿನ್ನೆ ಹೇಳ್ತಾಯಿದ್ರು. ಇಲ್ಲಿ ಕೆಲವೊಂದು ಹೆಸರುಗಳಿದ್ವು, ಬಟ್ ಸರ್ ಅವ್ರನ್ನ ಹೆಸರನ್ನ ಹೇಳಲಿಕ್ಕೆ ಇಷ್ಟಪಡಲಿಲ್ಲ. ಯಾಕೆಂದರೆ ಅವರಿಗೂ ಕೂಡ ಫ್ಯಾಮಿಲಿ ಇತ್ತು. ನಿನ್ನೆ ಸರ್ ಭಾಳ ಸುಂದರವಾಗಿ ಅವರು ಅದನ್ನು ಎಲಾಬ್ರೇಟ್ ಮಾಡಿದರು. ಯಾಕೆಂದರೆ ಕೆಲವೊಂದು ಜನರನ್ನು ನಾನು ನಂಬಿದ್ದೆ, ಮೇನ್ ಲೀಡರ್ಗಳು, ಅಂದರೆ ಟೀಮಲ್ಲಿ ಏನು ಲೀಡರ್ಗಳಿದ್ದರು, ಅವರು ಫ್ಯಾಮಿಲಿ ಇದ್ದಂಥವರು, ಮಕ್ಕಳು ಮರಿ ಇದ್ದಂಥವರು, ಅಂಥವರೇ ಈ ಥರ ಮಾಡ್ತಾರೆ ಅಂತಂದವಾಗ ಅವ್ರದ್ದು ಮನಸ್ಥಿತಿನೇ ಹೇಗಿದೆ ವಿಚಾರ ಮಾಡಿ ಅವರು ಇವಾಗ ನನಗೆ 2 ಸಾರಿ ಮೋಸ ಮಾಡಿದರು. 2 ಸಾರಿ ಆದರೂ ನಾನು ಅದನ್ನು ಸಹಿಸ್ಕೊಂಡೆ. ಬಟ್ ಅವರು ಇವಾಗ ನಮ್ಮ ಕಂಪ್ನಿಯಿಂದ ಹೊರಗೆ ಹೋಗಿದ್ದಾರೆ. ನಾವು ಅವ್ರನ್ನ ಇನ್ನು ಅವರು ಸರ್ ಅವರು ಹೇಳೋ ಮಾತಿಂದ ಏನು ಅರ್ಥ ಆಗ್ತಿತ್ತು ಅಂತಂದರೆ, ಅವ್ರ ಜೀವನದಲ್ಲಿ ಯಾವುದೇ ಒಂದು ಸಿಸ್ಟಮ್ ಒಳಗಡೆ ಅವರು ಹೋದ್ರೂ ಕೂಡ ಅವರು ಮೇಲೆ ಬರಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕಂತಂದರೆ ಅವ್ರ ಮನಸ್ಥಿತಿನೇ ಮನಸ್ಥಿತಿ ಆಗಿದ್ದಾಗ ಅವರು ಮೇಲೆ ಬರಲಿಕ್ಕೆ ಹೇಗಾಗುತ್ತೆ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ಆನಂತರ ನಾವು ನಮ್ಮ ಒಂದು ಸಿಸ್ಟಮನ್ನೇ ಅವರು ಹೈಜಾಕ್ ಮಾಡಲಿಕ್ಕೆ ನೋಡಿದರು. ನಮ್ಮ ಸೋರ್ಸ್ ಕೋಡ್ ಇರ್ಬೋದು, ಸೋರ್ಸ್ ಕೋಡನ್ನು ನಾವು ತಿಂಗಳುಗಟ್ಟಲೆ ಬೇಕಾಯಿತು ಅದನ್ನು ರಿಕವರ್ ಮಾಡಲಿಕ್ಕೆ. ಆನಂತರ ನಮ್ಮ ಲಾಗಿನ್ ಇರ್ಬೋದು, ನಮ್ಮ ಡೇಟಾ ಇರ್ಬೋದು, ನಾವು ಭಾಳ ಶ್ರಮಪಟ್ಟ ನಂತರ ನಾವು ಹಾರ್ಡ್ ವರ್ಕನ್ನು ಮಾಡಿ ಅದನ್ನು ಸ್ಟ್ರಗಲ್ ಮಾಡಿ ನಾವು ಅದನ್ನು ವಾಪಸ್ ತೊಗೊಳ್ಬೇಕಾಯಿತು. ಥ್ಯಾಂಕ್ ಗಾಡ್ ನಾವು ಅದನ್ನು ವಾಪಸ್ ಪಡೆದ್ವಿ ಅನ್ನೋ ವಿಚಾರದಲ್ಲಿ ಸರ್ ಹೇಳ್ತಾಯಿದ್ರು. ಆನಂತರ ಹೊಸ ಟೀಮ್ ಏನಿದೆ ನಮ್ಮದು ಭಾಳ ಹಾರ್ಡ್ ವರ್ಕ್ ಮಾಡ್ತಾಯಿದೆ, ತುಂಬ ಚೆನ್ನಾಗಿದೆ. ಆ ಟೀಮು ನಮ್ಮ ನಾವೀಗ ಏನು ಡಿಸಿಷನ್ ಮಾಡಿದ್ವಿ ಆನಂತರ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದೆ ಅಂತ ಅನ್ನೋ ವಿಚಾರದಲ್ಲಿ ಸರ್ ಹೇಳ್ತಾಯಿದ್ರು. ಆನಂತರ ಇವಾಗ ನಮ್ಮದು ಏನು SEC ಕೇಸ್ ಏನಿದೆ ಅದು 2018ರಿಂದ ನಮಗೆ ಅದು ನಡೀತಾ ಇದೆ. ಅದರಲ್ಲಿ ಕೆಲವು ನಮ್ಮ ಜೊತೆ ಇದ್ದಂಥ ಫೌಂಡರ್ಸ್ಗಳು ನಮ್ಮಲ್ಲಿ ಹಣವನ್ನು ವಿಡ್ರಾಲ್ ಮಾಡಿಕೊಂಡು ನಮ್ಮ ಫೌಂಡಿಂಗ್ ಮೆಂಬರ್ಸ್ ಅಮೌಂಟನ್ನು ವಾಪಸ್ ತೊಗೊಂಡಂಥವ್ರು ಅವರು ಟೀಮನ್ನು ಮಾಡಿಕೊಂಡು ಅವರು ಈ ಒಂದು SEC ಕೇಸನ್ನು ಹಾಕಿದ್ದಾರೆ. ಅದು ನಮಗೆ ಅದು ಕೋರ್ಟಲ್ಲಿದೆ, ಅದು ನಮ್ಮ ಕೇಸ್ ನಡೀತಾ ಇದೆ, ಅದನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಏನು ಲೀಗಲ್ ಟೀಮ್ ಏನಿದೆ ಅದು ಭಾಳ ಪ್ರೊಫೆಷ್ನಲ್ ಆಗಿದೆ, ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ಟೀಮ್ ಅದು ಅದನ್ನು ಕರೆಕ್ಟಾಗಿ ನಿಭಾಯಿಸುತ್ತೆ. ಅದು ಯಾಕಂದರೆ ನಮ್ಗೆ ಅದ್ರ ಬಗ್ಗೆ ವಿಶ್ವಾಸ ಇದೆ. ಇಲ್ಲಿವರೆಗೆ ನಾವು ಯಾರಿಗೂ ಲಾಸ್ ಮಾಡಿಲ್ಲ, ನಾವು ಯಾರಿಗೂ ಮೋಸ ಮಾಡಿಲ್ಲ, ನಾವು ಇಲ್ಲೇ ಇದ್ದೀವಿ, ಎಲ್ಲೂ ಓಡಿ ಹೋಗಿಲ್ಲ. ಹಾಗಾಗಿ ನಾವು ಅದನ್ನು ಖಂಡಿತವಾಗ್ಲೂ ಗೆಲ್ತೀವಿ ಅನ್ನೋ ವಿಚಾರದಲ್ಲಿ ಅವರು ಸರ್ ಹೇಳ್ತಾಯಿದ್ರು. ಸೊ ಅದ್ರ ಬಗ್ಗೆ ಈಗ ಏನು ಲೀಗಲ್ ಟೀಮ್ ಅದನ್ನು ನೋಡ್ಕೊಳ್ಳುತ್ತೆ, ನಾವು ಅದನ್ನು ಗೆಲ್ತೀವಿ. ಯಾಕಂದರೆ ನಮ್ಮ ವಿಷನ್ ಏನಿದೆ, ನಾವು ಜನರಿಗೇನು ಒಳ್ಳೇದು ಮಾಡಬೇಕಂತ ಆಶ್ವಾಸನೆ ಕೊಟ್ಟಿದ್ವಿ ಅಥವಾ ನಾವೇನು ಮಾಡಬೇಕಂತ ಇದ್ದೀವಿ, ಅದರಿಂದ ಅವ್ರಿಗೆ ಗೊತ್ತಾದ ನಂತರ ಅದು ಆಟೋಮೆಟಿಕ್ಲಿ ನಾವು ಕೂಡ ಅದನ್ನು ಕೇಸನ್ನು ವಿಡ್ರಾ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ಸೊ ಅದ್ರ ಬಗ್ಗೆ ಮಾರ್ಕೆಟ್ನಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳಾಗಿ ಅದನ್ನು ಹಬ್ಬಿಸ್ತಾ ಇದ್ದಾರೆ, ಅದೆಲ್ಲ ಸುಳ್ಳು ಅನ್ನೋ ವಿಚಾರದಲ್ಲಿ ಸರ್ ಹೇಳ್ತಾಯಿದ್ರು. ಅದು ಯಾವುದು ಕೂಡ ನಂಬೇಡಿ, ಅದು ಸುಳ್ಳು ಅಂತ ಹೇಳ್ತಾಯಿದ್ರು. ನಾನು ಏನು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ
ಅದು ನಮ್ಮೆಲ್ಲರ ಒಳಿತಿಗಾಗಿ ಇಡೀ ವರ್ಲ್ಡಿಗೆ ನಾವು ಏನು ಪ್ರಾಮಿಸ್ ಮಾಡಿದ್ವಿ, ನಾವು ಅದನ್ನು ಮಾಡಲಿಕ್ಕಾಗಿ ನಾವು ಅದನ್ನ ಶ್ರಮ ಹಾಕ್ತಾಯಿದ್ದೀವಿ. ಕೆಲವು ಜನ ನಮ್ಮ ಫ್ಯಾಮಿಲಿನ, ನಮ್ಮ ಬಿಸ್ನೆಸ್ಸನ್ನು ಡಿಸ್ಟ್ರಾಯ್ ಮಾಡಲಿಕ್ಕಾಗಿ ಬಹಳ ಪ್ರಯತ್ನ ಪಟ್ಟರು. ಬಟ್ ಅದು ಯಾವತ್ತೂ ಆಗಲ್ಲ. ಯಾಕಂದರೆ ನಾವು ಸತ್ಯದ ಪರವಾಗಿದ್ದೀವಿ. ನಾವು ಏನು ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ಜಗತ್ತಿಗೆ ನಾವು ಮಾಡೇ ಮಾಡ್ತೀವಿ. ನಾವು ಹ್ಯುಮ್ಯಾನಿಟಿ ಅಪ್ಲಿಫ್ಟನ್ನು ಮಾಡಬೇಕು ಅನ್ನೋ ಒಂದು ಪ್ರೋಗ್ರಾಮನ್ನು ಇಟ್ಕೊಂಡಿದ್ವಿ. ಮತ್ತು ಜನರಿಗೆ ಒಳ್ಳೇದು ಮಾಡಬೇಕು, ಇಡೀ ಜಗತ್ತಿಗೆ ಒಂದು ಒಳ್ಳೆಯದನ್ನು ಮಾಡಬೇಕು, ಅದನ್ನು ಮಾಡೇ ಮಾಡ್ತೀವಿ. ಅವರು ಸರ್ ಯಾವತ್ತೂ ಅದಕ್ಕೆ ಬದ್ಧವಾಗಿದ್ದೀನಿ ಅನ್ನೋ ವಿಚಾರದಲ್ಲಿ ಹೇಳಿದರು. ಆನಂತರ ಅವರು ಡೂ ಆರ್ ಡೈ ಅವ್ರದ್ದೇನು ಒಂದು ಸ್ಲೋಗನ್ ಇದೆ, ಡೂ ಆರ್ ಡೈ ನಾ ಮಾಡೇ ಮಾಡ್ತೀನಿ ಅನ್ನೋದು, ಅದಕ್ಕೆ ಬದ್ಧರಾಗಿದ್ದೀನಿ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಹ್ಯುಮ್ಯಾನಿಟಿ ಅಪ್ಲಿಫ್ಟ್ ಮತ್ತು ಐ ಆಮ್ ಆ್ಯಶ್ ಮೊಫಾರೆ, ಐ ಆಮ್ ಗೋಯಿಂಗ್ ಟು ಚೇಂಜ್ ದ ವರ್ಲ್ಡ್ ಅನ್ನೋ ಒಂದು ಏನು ಅವ್ರದ್ದು ಸ್ಲೋಗನ್ ಇದೆ ಅದನ್ನು ಅವರು ಪುನರುಚ್ಚರಣೆ ಮಾಡಿದರು. ಯಾಕಂದರೆ ನಾವು ಈ ಬಿಸ್ನೆಸ್ನಲ್ಲಿ ನಮಗೆ ಗೊತ್ತಿಲ್ಲದೇ ನಾವು ಟರ್ಬುಲೆನ್ಸನ್ನು ಫೇಸ್ ಮಾಡಬೇಕಾಯಿತು. ಯಾಕಂದರೆ ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲ. ನಾವು ಒಂದು ಒಳ್ಳೆ ಮಾಡಬೇಕಂತ ಸಂದರ್ಭದಲ್ಲಿ ಇವೆಲ್ಲವನ್ನು ಫೇಸ್ ಮಾಡುವಂಥ ಪ್ರಸಂಗ ಬಂತು. ನಾವು ಪೂರ ವರ್ಲ್ಡ್ಗೆ ಒಳ್ಳೇದು ಮಾಡಲಿಕ್ಕಾಗಿ ನಾವು ಅದನ್ನು ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅನ್ನೋ ಒಂದು ಮಾತನ್ನು ಆ್ಯಶ್ ಸರ್ ನಿನ್ನೆ ಹೇಳಿದರು. ಆ್ಯಶ್ ಸರ್ ಒಂದು ಅದ್ಭುತವಾದಂಥ ಒಂದು ಮಾತನ್ನು ಹೇಳಿದರು ಸ್ನೇಹಿತರೆ, ಅದು ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ಆ್ಯಶ್ ಸರ್ ಹೇಳಿದರು, ಅವರು ನಮ್ಮ ಥಿಂಗ್ಸನ್ನು ಅವರು ಕದೀಬೋದು, ನಮ್ಮ ಕಾರನ್ನು ಕದೀಬೋದು, ನಮ್ಮ ಹಣ ಕದೀಬೋದು, ಅಥವಾ ನಮ್ಮ ಏನು ಆಫೀಸ್ಗಳಿದ್ದಾವೆ ಅದನ್ನು ವಶಪಡಿಸ್ಕೊಳ್ಬೋದು. ಬಟ್ ನಮ್ಮ ಹಾರ್ಟಲ್ಲಿ ಏನಿದೆ, ನಮ್ಮ ಮೈಂಡಲ್ಲಿ ಏನಿದೆ ಅದನ್ನು ಯಾವತ್ತೂ ಕೂಡ ಅವರು ಕದೀಲಿಕ್ಕಾಗಲ್ಲ. ಅದನ್ನು ನಾವು ಏನು ಮಾಡಬೇಕು ಅಂತಿದ್ದೀವಿ ಅದನ್ನು ಮಾಡೇ ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ಆ್ಯಶ್ ಸರ್ ಅದನ್ನು ಭಾಳ ಸೊಗಸಾಗಿ ಹೇಳ್ತಾಯಿದ್ರು. ಸ್ನೇಹಿತರೆ, ಇಲ್ಲಿ ನಾವೊಂದು ಅಂದ್ಕೋಬೇಕೇನಪ್ಪ ಅಂತಂದರೆ, ಇಲ್ಲಿ ಆನ್ ಪ್ಯಾಸಿವ್ನಲ್ಲಿ ಇಲ್ಲಿವರೆಗೆ ನಮ್ಮ ಎಕ್ಸ್ಪೆಕ್ಟೇಷನ್ ನಮ್ಮ ಮೈಂಡಲ್ಲಿ ಬೇರೆ ವಿಚಾರನೇ ಓಡಾಡ್ತಾ ಇದೆ. ಯಾಕೆಂದರೆ ನಾವು ಅದಕ್ಕೆ ಕಾದಿದ್ವಿ, ನಾವು ವೇಟ್ ಮಾಡ್ತಾಯಿದ್ದೀವಿ. ಬಟ್ ಆ್ಯಶ್ ಸರ್ದು ನಿನ್ನೆ ವೆಬಿನಾರ್ನ ಒಂದು ಸಾರಾಂಶ ಏನಪ್ಪ ಅಂತಂದರೆ, ಆ್ಯಶ್ ಸರ್ ಎಲ್ಲೂ ಕೂಡ ನೆಕ್ಸ್ಟ್ ಫೇಸ್ ಹೇಗಿರುತ್ತೆ, ನಮ್ಮ ನೆಕ್ಸ್ಟ್ ಅಪ್ಡೇಟ್ ಏನಿದೆ ಅದರ ಬಗ್ಗೆ ಎಲ್ಲೂ ಹೇಳಲಿಲ್ಲ. ಯಾಕಂದರೆ ಅವರು ಒಂದು ಮಾತು ಹೇಳಿದರು, ನಾನು ಈ ಸಂದರ್ಭದಲ್ಲಿ ಅದನ್ನು ಮಾತಾಡಲಿಕ್ಕೆ ಅದು ಸೂಕ್ತ ಸಮಯ ಅಲ್ಲ. ಯಾಕಂದರೆ ನಾನು ಯಾವುದನ್ನು ಕೂಡ ಇಲ್ಲಿ ಓಪನ್ನಾಗಿ ಬಹಿರಂಗವಾಗಿ ಮಾತಾಡಲಿಕ್ಕಾಗಲ್ಲ, ಮಾತಾಡುವಂಥ ಸಿಚುವೇಶನ್ ಇಲ್ಲ. ಅದನ್ನು ನಾವು ಭಾಳ ಶೀಘ್ರದಲ್ಲಿ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ಬಟ್ ನಿನ್ನೆನ ವೆಬಿನಾರು ತುಂಬ ಅದ್ಭುತವಾಗಿತ್ತು. ಯಾಕೆಂದರೆ ಇಲ್ಲಿ ಏನು ಒಂದು ಸಿಸ್ಟಮನ್ನು ಅವರು ರೆಡಿ ಮಾಡಿ ಮಾರ್ಕೆಟಲ್ಲಿ ನಮ್ಮ ಎಲ್ಲರೂ ಒಳ್ಳೆಯದಕ್ಕೋಸ್ಕರ ಅವರು ಮಾಡ್ತಾಯಿದ್ದಾರೆ. ಈಗೇನು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಕೆಲವು ಸೋಷಿಯಲ್ ಮೀಡ್ಯಾದಲ್ಲಿ ಗಾರ್ಬೇಜ್ಗಳು ಏನು ಮಾತಾಡ್ತಾ ಇದ್ದಾವೆ, ಅವಕ್ಕೆ ಏನು ವಿಚಾರ ಗೊತ್ತಿಲ್ಲದೇ ಅವರು ಮಾತಾಡ್ತಾ ಇದ್ದಾರೆ. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ನಮ್ಮ ಆನ್ ಪ್ಯಾಸಿವ್ ಕಂಪನಿಯಲ್ಲಿ ಯಾವುದೇ ನೆಗೆಟಿವಿಟಿ ಇಲ್ಲ. ಕಂಪನಿ 100 ಅಲ್ಲ 1000 ಪಟ್ಟು ಸ್ಟ್ರಾಂಗ್ ಆಗಿರುವಂಥ ಕಂಪನಿ. ಇಲ್ಲಿ ಕಂಪನಿ ಯಾವುದೇ ಕಾರಣಕ್ಕೂ ಓಡ್ ಹೋಗಲ್ಲ ಅಥವಾ ಕಂಪನಿ ಬಂದಾಗುವಂಥ ಯಾವುದೇ ಚಾನ್ಸೇ ಇಲ್ಲ. ಬಟ್ ನೋ ಡೌಟ್ ಡಿಲೇ ಆಗಿದೆ. ಆ ಡಿಲೇ ಆಗಿದ್ದಕ್ಕೆ ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ. ಬಟ್ ನಮಗೆ ಒಂದು ಕಾತರ ಏನಂತಂದರೆ, ನಮ್ಮ ಟೈಮಿಗೆ ಆಗಬೇಕು, ಬಟ್ ಅದು ಆಗಿಲ್ಲ ಅನ್ನೋದು. ಅದು ಖಂಡಿತವಾಗ್ಲೂ ಇವೆಲ್ಲ ಒಂದು ಕೆಟ್ಟ ಪರಿಸ್ಥಿತಿಯಿಂದ, ಕೆಟ್ಟ ಜನರಿಂದ ಇದು ನಮಗೆ ಹಿನ್ನಡೆ ಆಗಿದೆ ಅಂದ್ಕೋಬೇಕು. ಯಾಕಂದರೆ ಒಬ್ಬ ಮನುಷ್ಯ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವೆಲ್ಲ ಹಿನ್ನಡೆಗಳಾಗೋದು ಸಹಜ. ಯಾಕಂದರೆ ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಒಬ್ಬ ಪಣ ತೊಟ್ಟಂಥ ಒಬ್ಬ ವ್ಯಕ್ತಿ ಈ ಥರ ಹಿನ್ನಡೆಗಳನ್ನ ಅನುಭವಿಸಲೇಬೇಕಾಗುತ್ತೆ, ಅದು ಸಹಜ. ಸೊ ನಮಗೆ ಅದು ಒಳ್ಳೆಯದಾಗಿ, ನಮಗೆ ಏನು ಆನ್ ಪ್ಯಾಸಿವ್ ಭಾಳಷ್ಟು ಜನ ಇದು ಸ್ಕ್ಯಾಮು, ಇದು ಓಡಿ ಹೋಯಿತು, ಇದು ಮುಗೀತು ಅನ್ನೋರಿಗೆ ಒಂದು ಸ್ಪಷ್ಟ ಸಂದೇಶ ಏನಂತಂದರೆ, ಆನ್ ಪ್ಯಾಸಿವ್ ಎಲ್ಲೂ ಓಡಿ ಹೋಗಲ್ಲ, ಎಲ್ಲೂ ಸ್ಕ್ಯಾಮನ್ನು ಮಾಡಿಲ್ಲ. ಕಂಪನಿ ಭಾಳ ಸ್ಟ್ರಾಂಗಾಗಿ ಮುಂದೆ ಬರುತ್ತೆ. ಇವಾಗ ಏನು ಸ್ಟ್ರಾಂಗಾಗಿ ಮುಂದೆ ಬರುತ್ತೆ, ಅದು ಹಿಂದೆಂದಿಗಿಂತಲೂ ಹೆಚ್ಚಾಗಿ ಅದು ಸ್ಟ್ರಾಂಗಾಗಿ ಮುಂದೆ ಬರುತ್ತೆ. ಖಂಡಿತವಾಗಲೂ ನಾವೇನು ಅಂದ್ಕೊಂಡಿದ್ವಿ ಅದು ಖಂಡಿತವಾಗಲೂ ನಮಗೆ ಬಂದೇ ಬರುತ್ತೆ. ಬಟ್ ನೋ ಡೌಟ್ ನಾವು ಏನು ವೇಟ್ ಮಾಡ್ತಾಯಿದ್ವಿ, ನಮ್ಮ ವೇಟಿಂಗಿಗೆ ಅದು ಸಿಕ್ಕಿಲ್ಲ. ಬಟ್ ಆ್ಯಸ್ ಸರ್ ಹೇಳಿದಾಗೆ ನಮ್ಮ ಈ ಏನು ಕ್ರಿಸ್ಮಸ್ ಇದೆ ಇದನ್ನು ನಾವು ಎಂಜಾಯ್ ಮಾಡುವಂಥ ಸಿಚುವೇಷನ್ನಲ್ಲಿ ನಾವು ಇಲ್ಲ ಅನ್ನೋ ಒಂದು ಮಾತನ್ನು, ಅಂದರೆ ಅವರು ಕೂಡ ಎಲ್ಲರೂ ನೋವನ್ನು ಅವರಿಗೆ ಗೊತ್ತಿದೆ. ಯಾಕಂದರೆ ಎಲ್ರಿಗೂ ಏನೇನು ಸಮಸ್ಯೆ ಆಗಿದೆ, ಕೆಲವೊಂದು ಲೀಡರ್ಸ್ಗಳ ಹೆಸರನ್ನು ತಗೊಂಡು ಅವರು ಪ್ರಾಬ್ಲಮ್ಗಳು ಏನಾಗಿದೆ ಅದನ್ನೆಲ್ಲವೂ ಕೂಡ ಅವರಿಗೆ ಗೊತ್ತು. ಅದರ ಬಗ್ಗೆನೂ ಅವರು ಮಾತಾಡಿದರು. ಸೊ ಇದು ನಮಗೆ ಈಗ ಎಂಜಾಯ್ ಮಾಡುವಂಥ ಸಮಯ ಅಲ್ಲ. ನಾವು
ಭಾಳ ಸಮಯ ಕೂತು ನಾವು ಎಂಜಾಯ್ ಮಾಡೋಣ, ಆ ಒಂದು ಸಮಯಕ್ಕಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ, ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ. ಆ ಟೈಮು ನಮಗೆ ವೆರಿ ಶಾರ್ಟ್ಲಿ ಬರುತ್ತೆ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಸೊ ನೆಕ್ಸ್ಟ್ ಅಪ್ಡೇಟ್ ಏನು ಬರುತ್ತೆ ಅಲ್ಲಿವರೆಗೆ ನಾವು ಕಾಯೋಣ ಸ್ನೇಹಿತರೆ. ಬಟ್ ಯಾರೂ ಕೂಡ ನಿರಾಶರಾಗುವಂಥ ಒಂದು ಅಂಶವೂ ಇಲ್ಲ, ಎಲ್ಲರಿಗೂ ಒಳ್ಳೆಯದಾಗೇ ಆಗುತ್ತೆ. ಬಿಸ್ನೆಸ್ ಏನಿದೆ ಅದು ಭಾಳ ಚೆನ್ನಾಗಿ ರೆಡಿ ಆಗ್ತಾಯಿದೆ. ನಮ್ಮ ಟೀಮು ಭಾಳ ಸೂಪರ್ ಡೂಪರಾಗಿ ಕೆಲಸ ಮಾಡ್ತಾಯಿದೆ ಅನ್ನೋ ವಿಚಾರದಲ್ಲಿ ಎಸ್ ಸರ್ ನಿನ್ನೆ ವೆಬಿನಾರ್ನಲ್ಲಿ ಅವರು ಮಾತಾಡ್ತಾಯಿದ್ರು. ಹಾಗೆಯೇ ಭಾಳಷ್ಟು ಜನ ಲೀಡ್ರು ಕೂಡ ಅದಕ್ಕೆ ಅವರಿಗೆ ಸಪೋರ್ಟಿವ್ ಆಗಿ ಮಾತಾಡಿದರು. ತುಂಬ ಚೆನ್ನಾಗಾಯಿತು ನಿನ್ನೆ ಒಂದು ವೆಬಿನಾರು. ಸೊ ಹಾಗಾಗಿ ಸ್ನೇಹಿತರೆ, ನಾ ಹೇಳೋದಿಷ್ಟೇ ಕೊನೆಯದಾಗಿ, ಆನ್ ಪೇಸಿವ್ ಎಲ್ಲೂ ಓಡೋಗಿಲ್ಲ, ಬಟ್ ಬಂದೇ ಬರುತ್ತೆ. ಬಟ್ ನಮಗೆ ಅದರ ಟೈಮಿಂಗು ಡೇಟು ಏನೂ ಕೂಡ ಮುಂದಿನ ನೆಕ್ಸ್ಟ್ ಏನು ಅಪ್ಡೇಟ್ಸ್ ಬರ್ತವೆ ಅಥವಾ ಪಾಪಪ್ ಮೆಸೇಜ್ಗಳು ಬರ್ತವೆ ಅದನ್ನು ನಾವು ನೋಡೋಣ. ನೆಕ್ಸ್ಟ್ ಅಪ್ಡೇಟ್ ಏನು ಬರುತ್ತೆ ಅದನ್ನು ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ವಿಡಿಯೋ ಹಾಕೋದು ಎಲ್ರಿಗೂ ಅಪ್ಡೇಟ್ ಸಿಗಲಿ, ಒಳ್ಳೆಯದಾಗಲಿ ಅಂತೇಳಿ. ನಾವು ಯಾವುದೇ ಹಣ ಮಾಡಲಿಕ್ಕೆ ಅಥವಾ ಕೆಲವು ಜನ ನಮಗೆ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದಾರೆ ಹಣ ಮಾಡಲಿಕ್ಕೆ ನೀವು ಯೂಟ್ಯೂಬ್ ಮಾಡ್ತಾಯಿದ್ರೆ, ಆ ರೀತಿ ಇಲ್ಲ. ನಾವು ಯೂಟ್ಯೂಬ್ನಲ್ಲಿ ಯಾವುದೇ ಇವತ್ತಿನವರೆಗೂ ಒಂದು ನಯ ಪೈಸನೂ ಕೂಡ ಗಳಿಸಿಲ್ಲ. ಬಟ್ ನಮ್ಮ ಜನರಿಗೆ ಇದು ಒಳ್ಳೆಯದಾಗಲಿ, ಅಪ್ಡೇಟ್ ತಿಳಿಯಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಇದನ್ನು ಯೂಟ್ಯೂಬ್ ಕನ್ನಡದಲ್ಲಿ ಮಾಡಿರುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ನಿಮ್ಮ ಕಮೆಂಟ್ಸನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.